ನಮಸ್ಕಾರ. ನಮ್ಮ 45 ಫಿಲಮ್ ಆಗಿ ಇನ್ನೂ 24 ಅವರ್ ಇಲ್ಲ, ಆವಾಗಲೇ ಪೈರಸಿ ಮಾಡ್ತಾಯಿದ್ದಾರೆ. ನಾವು ಈ ಪೈರಸಿ ಮಾಡೋರಿಗೆ ನಾವೊಂದು ಕೋರ್ಟಿಂದ ಒಂದು ಆರ್ಡರ್ ತಂದಿದ್ದೀವಿ. ಮತ್ತೆ ಏನಾದರೂ ನೀವು ಪೈರಸಿ ಮಾಡಿದ್ರೆ ನಾವು ಕಾನೂನು ಕ್ರಮ ಏನು ಬೇಕೋ ನಾವು ಕಾನೂನು ಕ್ರಮ ಜರುಗಿಸ್ತೀವಿ. ದಯವಿಟ್ಟು ಒಂದು ಎಚ್ಚರಿಕೆ ಅಂದ್ಕೊಳ್ಳಿ. ಒಂಥರ ಪ್ರೀತಿಯಿಂದ ನಿಮ್ಗೆ ಹೇಳ್ತಾ ಇದ್ದೀವಿ ಅಂದ್ಕೊಳ್ಳಿ. ಏನು ಬೇಕೋ ತಿಳ್ಕೊಳ್ಳಿ. ದಯವಿಟ್ಟು ಒಳ್ಳೆ ಪಿಕ್ಚರ್ ತೆಗೆದಿದ್ದೀವಿ, ಒಂದು ಸಮಾಜಕ್ಕೆ ಒಳ್ಳೆ ಸಂದೇಶ ಬರುವಂಥ ಪಿಕ್ಚರ್ ತೆಗೆದಿದ್ದೀವಿ. ಆಮೇಲೆ ನಮ್ಮ ಪಿಕ್ಚರಲ್ಲೇ ಇದೆ, ನೀವು ಕರ್ಮ ಮಾಡಿದ್ರೆ ಏನಾಗುತ್ತೆ, ಪಾಪ ಮಾಡಿದ್ರೆ ಕರ್ಮ ಸುತ್ಕೊಳ್ಳುತ್ತೆ, ಮತ್ತೆ ಕರ್ಮ ಮಾಡಿದ್ರೆ ಮತ್ತೆ ಪುಣ್ಯ ಬರುತ್ತೆ, ಪುಣ್ಯ ಮಾಡಿದ್ರೆ ಮತ್ತೆ ಪುಣ್ಯ ಸೇರಿಕೊಳ್ಳುತ್ತೆ. ದಯವಿಟ್ಟು ಹೇಳ್ತೀನಿ, ಪಾಪ ಪುಣ್ಯ ಕರ್ಮ ಏನಿದ್ರೂ ನಮ್ಮ ಪಿಕ್ಚರಲ್ಲಿದೆ, ಅದು ನೋಡಿ ನೀವು ದಯವಿಟ್ಟು. ಇದು ಸಮಾಜಕ್ಕೆ ಒಳ್ಳೆ ಸಂದೇಶ, ಮಕ್ಕಳಿಗೆ ಒಳ್ಳೆ ಸಂದೇಶ, ದೊಡ್ಡವ್ರಿಗೆ ಒಂದು ಸಂದೇಶ ಅಂತ ಹೇಳ್ಬಿಟ್ಟು ನಾವು ತುಂಬ ಪ್ರೀತಿಯಿಂದ ಪಿಕ್ಚರ್ ಮಾಡಿದ್ದೀವಿ. ಅದರಿಂದ ದಯವಿಟ್ಟು ಪೈರಸಿ ಆಗಲಿ ನೆಗೆಟಿವ್ ಆಗಲಿ ಯಾರೂ ಮಾಡೋಕ್ಕೆ ಹೋಗಬೇಡಿ. ಯಾಕೆಂದರೆ ನಾವು ತುಂಬ 3 ವರ್ಷದಿಂದ ಕಷ್ಟಪಟ್ಟು ಪಿಕ್ಚರ್ ಮಾಡಿದ್ದೀವಿ. ನನಗೆ 3-4 ಲಿಂಕ್ ಬಂತು. ಆ ಲಿಂಕ್ ನೋಡಿ ನನಗೆ ತುಂಬ ಬೇಜಾರಾಯಿತು. ಆ ಬೇಜಾರಾಗಿದ್ದಕ್ಕೆ ನಿಮ್ಮನ್ನು ಕರೆಸಿದ್ದು. ದಯವಿಟ್ಟು ಪೈರಸಿ ಮಾಡಬೇಡಿ. ಯಾಕಂದರೆ ದೊಡ್ಡ ಬಡ್ಜೆಟ್ಗಳು ನೀವು ಪೈರಸಿ ಮಾಡಿದ್ರೆ ಮತ್ತೆ ನೋಡಿ, ನಮಗೆ ಮೊನ್ನೆ ಫುಲ್ಲು ಹೌಸ್ಫುಲ್ ಪ್ರದರ್ಶನ ನಡೀತಾ ಇದೆ. ಇವತ್ತು ಫುಲ್ ಹೌಸ್ಫುಲ್ಲು. ನೀವು ಪೈರಸಿ ಮಾಡಿಬಿಟ್ರೆ ಏನಾಗುತ್ತೆ ಅಂದರೆ ನಮಗೆ ಮತ್ತೆ ಒಂಥರ ಇದಾಗತ್ತೆ. ಯಾಕಂದರೆ ಪಬ್ಲಿಕ್ಕು ಥಿಯೇಟ್ರಿಗೆ ಬರೋಲ್ಲ. ಅದರಿಂದ ಪೈರಸಿ ಮಾಡಬೇಡಿ ದಯವಿಟ್ಟು ಹೇಳ್ತೀನಿ ನಿಮಗೆ. ನಾನು ಇನ್ನೊಂದು ಸಲ ಹೇಳ್ತೀನಿ ನಿಮ್ಗೆ, ಯಾಕಂದರೆ ಫಸ್ಟ್ ನಿಮ್ಗೆ ತಿಳಿಸ್ಬೇಕು ಅಂತ ಹೇಳಿದ್ದೀನಿ. ಮತ್ತೆ ಅದಾದರೆ ಕಾನೂನು ಕ್ರಮ ಏನಿದೆ ನಾವು ಕಾನೂನು ಕ್ರಮ ಕೈಗೊಳ್ತೀವಿ. ಕೋರ್ಟ್ ಆರ್ಡರ್ ಬಗ್ಗೆ ಹೇಳಿ ಸರ್. ಕೋರ್ಟ್ ಆರ್ಡರ್ ತಂದಿದ್ದೀವಿ. ಸರ್, ಈಗ ಪೈರಸಿ ಮಾಡಬಾರ್ದು ಅಂತ ಕೋರ್ಟ್ ಆರ್ಡರ್ ತಂದಿದ್ದೀವಿ. ಸರ್, ಎಷ್ಟು ಪೈರಸಿ ಆಗಿದೆ ಸರ್ ನಿಮ್ಮ ಬೆಳಗ್ಗೆಯಿಂದ ನಾನು 3-4 ಬಂದಿದೆ ಮೇಡಮ್, ನಾವು ಡಿಲೀಟ್ ಮಾಡಿದ್ವಿ. ಅಂದ್ರೆ ಇಲ್ಲಿವರೆಗೂ ನೀವು ಎಷ್ಟು ಲಿಂಕ್ಗಳನ್ನ ಡಿಲೀಟ್ ಮಾಡ್ತಾರೆ? ಅಂದ್ರೆ ಆಂಟಿ ಪೈರಸಿ 5ರಿಂದ ಇಲ್ಲಿವರೆಗೂ ಎಷ್ಟನ್ನ ಡಿಲೀಟ್ ಮಾಡ್ತಾರೆ? ನನಗೆ ಕಳಿಸಿದ್ದಾರೆ. ಬೆಳಗ್ಗೆ ನನಗೆ ಒಂದು 3-4 ಕಳಿಸಿದ್ರು. 3-4 ನಾನೇ ಡಿಲೀಟ್ ಮಾಡಿದ್ದೀನಿ. ಬೆಳಗ್ಗೆ ಡಿಲೀಟ್ ಮಾಡಿಸಿದ್ದೀವಿ. ಅದಂತ ಹೆಚ್ಚು ಕಮ್ಮಿ ಸುಮಾರು ಬಂದಿದೆ. ಸುಮ್ಮನೆ ಅನ್ನೆಸೆಸರಿ ನೆಗೆಟಿವ್ ಮಾಡೋದು. ಒಂದು ಪಿಕ್ಚರ್ ನೋಡಲಿ, ಪಿಕ್ಚರ್ ನೋಡ್ಬಿಟ್ಟು ಪಿಕ್ಚರ್ ಚೆನ್ನಾಗಿಲ್ಲ ಅಂದರೆ ಆಮೇಲೆ ದೇವ್ರು ಬಿಟ್ಟಿದ್ದು, ಅದನ್ನು ಯಾರು ಏನೋ ಮಾಡೋದು. ಕಂಟೆಂಟ್ ಚೆನ್ನಾಗಿಲ್ಲ ಅಂದರೆ ಒಳ್ಳೆ ಕಂಟೆಂಟು ಇದೆ. ಒಳ್ಳೊಳ್ಳೆ ಬ್ಯಾನರ್ಗಳೇ ನಮ್ಮ ರಿಲೀಸ್ ಮಾಡ್ತಾ ಇದ್ದಾರೆ. ಅಷ್ಟರಲ್ಲಿ ಹಿಂಗೆ ಮಾಡಿದ್ರೆ ಹಿಂಗಾಗತ್ತೆ ಹೇಳಿ. ಇನ್ನು ಆ ಕಡೆ ಎಲ್ಲ ರಿಲೀಸ್ ಮಾಡಬೇಕಲ್ಲ ನಾವು. ಯಾವಾಗ ರಿಲೀಸ್ ಆಗ್ತಿದೆ ಸರ್? ತಮಿಳು ಆಗಿರಬಹುದು. ಅಲ್ಲ, ಜನವರಿ 1 ಮೇಡಮ್. ಎಲ್ಲ ಲ್ಯಾಂಗ್ವೇಜಲ್ಲಿ ಮಾಡಿ. ಬೇರೆ ಲ್ಯಾಂಗ್ವೇಜ್ ಕನ್ನಡ ಬಿಟ್ಟು. ಕನ್ನಡ ಬಿಟ್ಟು ಎಲ್ಲ ಲ್ಯಾಂಗ್ವೇಜು ಆಲ್ರೆಡಿ ಎಲ್ಲ ಡಿಸ್ಟ್ರಿಬ್ಯೂಟರ್ಗಳು ನಾವು ಅನೌನ್ಸ್ ಮಾಡಿದ್ದೀವಲ್ಲ. ಅಲ್ಲೇ ಪಾಪ ಅದು ಪಿಕ್ಚರ್ ನೋಡ್ಬಿಟ್ಟು ಎಷ್ಟು ಖುಷಿ ಬಿಟ್ಟರು ಗೊತ್ತಾ. ಈ ಥರ ಕಂಟೆಂಟ್ ಯಾರೂ ಮಾಡಲ್ಲ. ನೀವು ಆ ಗರುಡ ಪುರಾಣದ ಹಿಂಗೆ ತಗೊಂಡ್ರಿ ಅಂತಲೂ ಹೇಳ್ತಾರೆ. ಸರ್, ಈಗ ಪೈರಸಿ ಆಗಿರೋದ್ರಿಂದ ಸೊ ಅಲ್ಲಿಯೇ ಡಿಸ್ಟ್ರಿಬ್ಯೂಟರ್ ಆಗಿರ್ಬೋದು, ಸಿನಿಮಾ ಟೀಮ್ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ದೀವಿ? ಇನ್ನೂ ಮಾಡಿಲ್ಲ ಮೇಡಮ್. ನಾನು ಬೆಳಗ್ಗೆ ಅಲ್ವಾ ಬಂದಿದ್ದು. ಇನ್ನು ಗೊತ್ತಾದರೆ ಮಾಡೇ ಮಾಡ್ತಾರಲ್ಲ ಮೇಡಮ್. ಅದು ಎಲ್ಲರೂ ಮಾಡೋದೇ ಅಲ್ವಾ, ಸಹಜ ಅಲ್ವಾ ಅದು. ಈಗ ಪೈರಸಿ ಮಾಡೋರಿಗೆ ಒಂದು ವಾರ್ನ್ ಮಾಡ್ತಾ ಇದ್ದೀರಾ, ಮತ್ತೆ ತಿದ್ಕೊಳ್ಳಿ, ಮಾಡಿರೋ ತಪ್ಪನ್ನು ಯಾರು ಮಾಡಬೇಡಿ ಅಂತ ಹೇಳಿ. ಹೌದೌದು, ಫಸ್ಟ್ ವಾರ್ನ್ ಮಾಡ್ತಾ ಇದ್ದೀವಿ ಸರ್ ನಾವು. ಆಮೇಲೆ ಮತ್ತೆ ಮಾಡಿದ್ರೆ ನಾವು ಕಾನೂನು ಕ್ರಮ ತಗೋತೀವಿ ಸರ್. ಈ ಆಂಟಿ ಪೈರಸಿಯಲ್ಲಿ ಏನಾದ್ರು ಟೆಕ್ನಿಕಲ್ ಸೊಲ್ಯೂಷನ್ ಹೇಳಿದ್ರಾ ಸರ್ ನೀವು ಅಪ್ರೋಚ್ ಆದಾಗ? ಸರ್, ನನಗೆ ಏನು ಗೊತ್ತಿಲ್ಲ ಸರ್. ನೋಡಿ, ಬೆಳಗ್ಗೆಯಿಂದ ಮೊಬೈಲಲ್ಲಿ ನನಗೆ ಮುಂದೆ ಬಂದಾಗೆ ನಾನು ತರಿಸಿದ್ದೆ ಸರ್. ನನಗೆ ಈ ಟೆಕ್ನಿಕಲ್ ಎಲ್ಲ ಗೊತ್ತಿಲ್ಲ ಸರ್. ನಾನು ಟೆಕ್ನಿಕಲ್ ಗೊತ್ತಿಲ್ಲ. ನನ್ನ ಪಿಕ್ಚರ್ ನನ್ನ ಮೊಬೈಲ್ಗೆ ಆ ಲಿಂಕ್ ಒತ್ತಿದ್ರೆ ಬಂತಲ್ವಾ, ತುಂಬ ಬೇಜಾರಾಗಿತ್ತು. ಇನ್ನೂ 2 ದಿವಸ ಆಗಿಲ್ಲ ಪಿಕ್ಚರ್ ರಿಲೀಸ್ ಆಗಿ. ಒಳ್ಳೆ ಕಲೆಕ್ಷನ್ ಇದೆ. ಯಾಕೆ ಈ ಥರ ಮಾಡ್ತಾರೆ? ಹೆಂಗೆ ಮನಸ್ಸು ಬರುತ್ತೆ ಸರ್ ಒಂದು ಅಂತ. ನಾವು 3 ವರ್ಷದಿಂದ ಕಷ್ಟಪಟ್ಟಿರ್ತೀವಲ್ಲ, ನಾವು ಅಷ್ಟು ದೊಡ್ಡ ಬಡ್ಜೆಟ್ ಹಾಕಿರ್ತೀವಲ್ಲ, ಯಾಕೆ ಹಂಗೆ ಮಾಡ್ತಾರೆ ಅಂತ ನಾನು ಹೇಳೋದು. ಇನ್ನು ಬೇರೆ ಇದೆ. ಥ್ಯಾಂಕ್ ಯು ಸರ್. ನಿಮ್ಮ ಸಪೋರ್ಟು ನಮ್ಗೆ ಹಂಗೆ ಇರಲಿ ಸರ್. ಥ್ಯಾಂಕ್ ಯು. ಮಾಡ್ಬಿಟ್ರೆ ಹೆಂಗೆ ಮನಸ್ಸು ಬರುತ್ತೆ? ಒಂದು ಪಿಕ್ಚರ್ ಮೇಲೆ ಯಾಕೆ ಆ ಥರ ಮಾಡಬೇಕು? ತಪ್ಪಲ್ವಾ? ಪಾಪ ಪುಣ್ಯ ಅಂತಲೇ ತೋರಿಸಿರೋದು ನಾವು. ಈ ಥರ ಮಾಡಿದ್ರೆ ದೇವರೇ ನೋಡ್ಕೋತಾರೆ. ನಮಸ್ಕಾರ ಸರ್. ಅಷ್ಟೇ ಸರ್.